ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸೊ ಇತ್ತೀಚಿನ ಬೆಳವಣಿಗೆಯಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಸ್ಟಾರ್ ವಾರ್ಗಳು ಸಿಕ್ಕಾಪಟ್ಟೆ ನಡೀತಾ ಇದೆ. ಒಂದು ಸುದೀಪ್ ಅವ್ರ ಬಗ್ಗೆ ಆಗಿರ್ಬೋದು, ದರ್ಶನ್ ಅವ್ರ ಬಗ್ಗೆ ಆಗಿರ್ಬೋದು, ಈ ಥರ ನಡೀತಾ ಇದೆ. ಮತ್ತು ಒಬ್ಬ ಯಾರು ಬಂದು ಇಂಟ್ರ್ಯೂ ಕೊಡ್ತಾನೆ. ನೀವು ಇತ್ತೀಚೆಗೆ ಡಿವಿಲ್ ಸಿನಿಮಾ ರಿಲೀಸ್ ಆದಾಗ ನೋಡಿರ್ಬೋದು, ಒಂದು ವ್ಯಕ್ತಿ ಒಂದು ಹೇಳ್ತಾನೆ, ನನ್ನ ಅಪ್ಪ ಅಮ್ಮ ಕಳ್ಕೊಂಡಿದ್ದಷ್ಟು ನನಗೆ ಅಷ್ಟು ಬೇಜಾರಾಗ್ತಿರಲಿಲ್ಲ ಅಂತ ಹೇಳ್ತಾನೆ. ಅವನನ್ನು ನೋಡಿ ಇನ್ನೊಬ್ಬ ಏನು ಹೇಳ್ತಾನೆ, ನನ್ನ ಅಪ್ಪ ಅಮ್ಮನಿಗಿಂತ ಇನ್ನೊಬ್ಬನ ಅಂದರೆ ಒಂದು ಸುದೀಪ್ ಬಾಸ್ ಅವರ ಮಾತು ಕೇಳಿನೇ ನಾನು ಅವ್ರ ಮಾತು ಕೇಳೋದು, ನನ್ನ ತಂದೆ ತಾಯಿ ಮಾತು ಕೇಳಲ್ಲ. ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳ್ಕೊಳ್ಳೋದಷ್ಟೇ, ತಂದೆ ತಾಯಿಗಿಂತ ದೊಡ್ಡ ದೇವ್ರು ಯಾರಿಲ್ಲ. ಸೊ ಫಸ್ಟ್ ಆಫ್ ಆಲ್ ಬೆಲೆ ಕೊಡಬೇಕಾಗಿರೋ ತಂದೆ ತಾಯಿಗೆ. ಸಿನಿಮಾವನ್ನು ಸಿನಿಮಾ ರೀತಿಯೇ ನೋಡಿ. ಸಿನಿಮಾದಲ್ಲಿ ತೋರಿಸೋಂಥ ಅಷ್ಟು ಒಳ್ಳೆಯ ಸಂದೇಶಗಳನ್ನು ನೀವು ಮೈಗೂಡಿಸ್ಕೊಂಡು ಇರಬೇಕು. ಅದನ್ನು ಬಿಟ್ಟು ಹುಚ್ಚಭಿಮಾನ ಬೇಡ, ಅತಿರೇಕದ ವರ್ತನೆ ಬೇಡ. ಇವತ್ತು ಆಲ್ಮೋಸ್ಟ್ ಆಲು ನೋಡ್ತಾ ಇರ್ಬೋದು, ಇಲ್ಲಿ ಸಿನಿಮಾ ನಟರುಗಳು ಜಾಸ್ತಿ, ಸಿನಿಮಾ ಪ್ರೇಕ್ಷಕರು ಜಾಸ್ತಿ ಇಲ್ಲ. ಏನಕ್ಕೆ ಅಂದರೆ ಒಬ್ಬರಲ್ಲಿ ಭಯ ವಾತಾವರಣ ಯಾವ ರೀತಿ ಇರುತ್ತೆ ಅಂತಂದರೆ, ಸ್ಟಾರ್ ವಾರ್ಗಳು ನಡೆದ್ರೆ ಎಲ್ಲಿ ಗಲಾಟೆ ಆಗ್ಬಿಡುತ್ತೋ ದರ್ಶನ್ ಫ್ಯಾನ್ಸ್ಗೆ, ಸುದೀಪ್ ಫ್ಯಾನ್ಸ್ಗೆ ಅಂತ ಹೇಳಿ ಗಲಾಟೆ ಆಗೋ ಅನ್ನೋ ಮೂಮೆಂಟಲ್ಲಿ ಯಾರೂ ಬರೋದಿಲ್ಲ. ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ, ನ್ಯಾಷನಲ್ ಸ್ಟಾರ್ ಅಂತ ಹೇಳಿ ಯಶ್ ಅವರು ಇದ್ದಾರೆ, ಅವ್ರ ಅಭಿಮಾನಿಗಳು ನೋಡಿದ್ದೀರಾ ಬ್ರದರ್? ಯಾರೂ ಕೂಡ ಅವ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ಅವ್ನ ಪಾಡ್ಗೆ ಅವ್ರು ಹೋಗ್ತಿದ್ದಾರೆ, ನ್ಯಾಷನಲ್ ಸ್ಟಾರ್ ಆಗ್ತಿದ್ದಾರೆ. ಸೊ ಇಲ್ಲಿ ನಾನೇನು ಹೇಳ್ತೀನಿ, ಒಂದು ದರ್ಶನ್ ಅಭಿಮಾನಿ, ಯಾರೇ ಒಂದು ನಟರ ಅಭಿಮಾನಿಯಾಗಿ ನಿಮ್ಮ ಸಿನಿಮಾವನ್ನು ಸಿನಿಮಾ ರೀತಿ ನೋಡಿ, ಬೇರೆ ರೀತಿ ನೋಡಬೇಡಿ. ನನಗೆ ಬೇಜಾರಾಗಿದ್ದ ವಿಷಯ ಏನಂತಂದರೆ, ನನ್ನ ತಂದೆ ತಾಯಿ ಹೋದರೂ ಕೂಡ ನನಗೆ ಬೇಜಾರಲ್ಲ. ಆ ಅವಿವೇಕಿಗೆ ಒಂದು ಮಾತು ಹೇಳ್ತೀನಿ, ನಿನ್ನ ತಂದೆ ತಾಯಿ ರಕ್ತ ಬಸಿದು ನಿನ್ನ ಜನ್ಮ ಕೊಟ್ಟಿದ್ದಾರೆ ಅಂತಂದರೆ ಅದು ನಿನ್ನ ಸಾರ್ಥಕ ಆಗಿರಬೇಕು. ನೀನು ನಿನ್ನ ತಂದೆ ತಾಯಿಗೆ ಅನ್ನ ಹಾಕ್ತೀಯೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಅವ್ರಿಗೆ ಗೌರವ ಕೊಡೋದನ್ನು ಫಸ್ಟು ಕಲಿ. ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ, ಸಿನಿಮಾವನ್ನು ಸಿನಿಮಾ ರೀತಿ ನೋಡಿ, ನಟರನ್ನ ಆರಾಧಿಸಿ ಆನಂದಿಸಿ. ಹುಚ್ಚಭಿಮಾನ ಬೇಡ, ಯಾರಿಗೂ ಕೂಡ ಹುಚ್ಚಭಿಮಾನ ಬೇಡ. ಯಾರು ಕೂಡ ಅವ್ರ ಮನೆಯವ್ರ ಹೆಂಡತಿ ಮಕ್ಕಳು ಅವರೆಲ್ಲ ಚೆನ್ನಾಗಿರ್ತಾರೆ ಸರ್, ಇವರೇ ಇದು ಮಾಡ್ತಾರೆ. ಮೊನ್ನೆ ದಿನ ಕೂಡ ರಾಬರ್ಟ್ ಮೂವಿ ಬಗ್ಗೆ ಇಂಟ್ರ್ಯೂನಲ್ಲಿ ಸುದೀಪ್ ಸರ್ ಮಾತಾಡಿದ್ರು. ಅವ್ರು ಏನೂ ಮಾತಾಡಿಲ್ಲ, ಬಟ್ ಇವ್ರು ಏನಂತಂದರೆ ಒಬ್ರಿಗೊಬ್ಬರು ಮಾತಾಡ್ತಿದ್ದಾರೆ. ಇವನೇನೋ ಹೇಳ್ದ, ಅವನೇನೋ ಹೇಳೋದು. ಸೊ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇಂಟ್ರ್ಯೂ ಕೊಡ್ತಾ ಇದ್ದೀನಿ ಅಂದರೆ ಜನಗಳಿಗೆ ಒಳ್ಳೆ ಸಂದೇಶ ಹೋಗಬೇಕು. ಅವ್ರು ಏನಂದರೆ ನನ್ನನ್ನು ನೋಡಿ ಇನ್ನೊಬ್ರು ಇನ್ಸ್ಪೈರ್ ಆಗಬೇಕು. ಅದು ಬಿಟ್ಬಿಟ್ಟು ಅವನೇನು ಡೆವಿಲ್ ಸಿನಿಮಾದಲ್ಲಿ ಅವ್ನು ಅಂದಿದ್ದು ಮಾತು ಏನಂತಂದರೆ, ನನ್ನ ತಂದೆ ತಾಯಿ ಹೋದ್ರೂ ನಂಗೆ ಅಷ್ಟು ಬೇಜಾರಾಗ್ತಿಲ್ಲ, ನಮ್ಮ ಬಾಸ್ ಒಳಗಡೆ ಇದ್ದಾರೆ ಅಂತ ಅಂದ. ಆ ಒಂದು ಇದನ್ನು ಮಾಡ್ಕೊಂಡು ಮೊನ್ನೆ ಕೂಡ ಇದೇ ಮಾರ್ಕು ಬಗ್ಗೆ ನೆನ್ನೆ ಒಂದು ಇಂಟ್ರ್ಯೂ ಕೊಡ್ತಾನೆ ಒಬ್ಬ, ಅವನು ಹೇಳ್ತಾನೆ, ನನ್ನ ತಂದೆ ತಾಯಿ ಮಾತು ಕೇಳಲ್ಲ, ನನ್ನ ಬಾಸ್ ಮಾತೇ ಕೇಳೋದು ಅಂತೇಳಿ. ಬಾಸ್ಗಳು ಯಾರು, ಯಾವ ಸಿನಿಮಾ ನಟರು ಕೂಡ ನಾವು ಬಂದು ನೋಡಿದ್ರೇ ಅವ್ರು ಹೀರೋಗಳು. ಮತ್ತು ಕೊನೆಯದಾಗಿ ಸಿನಿಮಾ ಇಂಡಸ್ಟ್ರಿಗೆ ಒಂದು ಮಾತು ಹೇಳ್ತೀನಿ, ಕನ್ನಡದಲ್ಲಿ ಪೋಷಕ ನಟಿರು ಅಂತ ಏನಿದ್ದಾರೋ ಅವ್ರನ್ನ ದಯಮಾಡಿ ಸಿನಿಮಾಗಳಿಗೆ ಹಾಕೊಳ್ಳಿ. ಇವತ್ತು ಅವ್ರು ಯಾರೂ ಹಾಕೊಳ್ಳೇ ಪಾಪ ಸೀರಿಯಲೆಲ್ಲ ಆಕ್ಟ್ ಮಾಡ್ತಿದ್ದಾರೆ ಸರ್ ಪ್ರತಿಯೊಬ್ಬರು ಕೂಡ. ನಾನು ಕೇಳೋದು, ಹೊರ ರಾಜ್ಯದಿಂದ ಬಂದ್ಬಿಟ್ಟು ಅವರೆಲ್ಲರನ್ನೂ ಹಾಕ್ಕೊಂಡು ನೀವು ಸಿನಿಮಾ ಮಾಡೋಕ್ಕಿಂತ ಹೆಚ್ಚಾಗಿ ಸಿನಿಮಾ ನಟ ಈ ಒಂದು ಸಿನಿಮಾವನ್ನು, ಕನ್ನಡ ಸಿನಿಮಾವನ್ನು ಹೊರ ರಾಜ್ಯದಿಂದ ಕರ್ಕೊಬಂದು ನೀವು ಆ್ಯಕ್ಟ್ ಮಾಡ್ಸೋಕ್ಕಿಂತ ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕು ಅಂತಂದರೆ, ಇಲ್ಲಿನ ತುಂಬ ಜನ ಇದ್ದಾರೆ ಸರ್, ತುಂಬ ಜನ ಕನ್ನಡದಲ್ಲಿ ಹೆಸರಾಂತರು. ಅಂದರೆ ಏನು ಸೋಷಿಯಲ್ ಮೀಡಿಯಾದ ಟಿಕ್ಟಾಕು ಇನ್ಸ್ಟಾಗ್ರಾಮ್ ಬರೋಕ್ಕಿಂತ ಮುಂಚೆಯಿಂದನೇ ನಾವೇನು ಚಿಕ್ಕ ಒಂದು 90 ಕಿಡ್ಸ್ ಅವ್ರಿಗೆಲ್ಲ ಗೊತ್ತಿರ್ಬೋದು, ಪೋಷಕ ಪಾತ್ರದಲ್ಲಿ ಸಿಕ್ಕಾಪಟ್ಟೆ ಅಭಿನಯ ಮಾಡಿದವರು ಇವತ್ತು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಅವರೆಲ್ಲರನ್ನೂ ಕರ್ಕೊಂಡು ಒಂದು ಸಿನಿಮಾ ಮಾಡಿ. ಹೊರ ರಾಜ್ಯದವ್ರು ಬೇಡ, ಇಲ್ಲಿನ ಹೀರೋಯಿನ್ಗಳು ಸಿಕ್ಕಾಪಟ್ಟೆ ಇದ್ದಾರೆ, ಅವರಿಗೆ ಗೌರವ ಕೊಡಿ. ಮತ್ತು ಅವ್ರಿಗೆ ಗೌರವ ಕೊಡೋದು, ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾರು ಗೌರವ ಕೊಡೋದಾಗಿದ್ದರೆ ಖಂಡಿತವಾಗ್ಲೂ ಅಂಥವ್ರನ್ನ ಕರ್ಕೊಂಡು ಆ್ಯಕ್ಟ್ ಮಾಡಿ. ದಯಮಾಡಿ ಹೊರ ರಾಜ್ಯದವ್ರನ್ನ ಯಾರನ್ನೂ ಕೂಡ ಕರ್ಕೊಂಬೇಡಿ. ಯಾಕೆಂದರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಬೆಳವಣಿಗೆ ಆಗ್ತಿರೋದು ನೋಡ್ಬೋದು. ಯಾವನೋ ಹಿಂದಿ ವಾಲಗಳು ಬರ್ತಾರೆ, ಯಾರೋ ಇನ್ನೊಬ್ಬರು ಬರ್ತಾರೆ, ನಿಂತ್ಕೊಂತಾರೆ, ಅಲ್ಲಿ ಒಂದು ಮಧ್ಯದ ಫಿಂಗರ್ ಬೆರಳನ್ನ ತೋರಿಸ್ತಾರೆ. ಅದಾದಮೇಲೆ ತಿರ್ಗಾ ಎಲ್ಲನೂ ಮಾತಾಡೋದ್ಮೇಲೆ ಲಾಸ್ಟ್ದಾಗಿ ಒಂದು ಕರ್ನಾಟಕದಲ್ಲಿ ಕನ್ನಡಿಗರ ಸಂಘಟನೆ ಮಾತ್ರ ಹೋರಾಟ ಮಾಡಬೇಕಂತಲ್ಲ, ಪ್ರತಿಯೊಬ್ಬ ಕನ್ನಡಿಗನಿಗೆ ಒಂದು ಮಾತು ಹೇಳ್ತೀನಿ, ಏನು ಹೊರ ರಾಜ್ಯದಿಂದ ಬಂದು ಇಲ್ಲಿ ದಬ್ಬಾಳಿಕೆಯನ್ನು ಮಾಡಿದಾಗ ನಂತರದ ಕನ್ನಡ ಸಂಘಟನೆಗಳೋಗಿ ಅವನ ಹತ್ರ ಸಾರಿ ಕೇಳಿಸೋದು ಮೇಯ್ನ್ ಅಲ್ಲ. ಅಂಥ ಕಚಡ ನನ್ನ ಮಕ್ಕಳನ್ನ, ಅಂಥ ಅಲ್ಕಟ್ಟು ನನ್ನ ಮಕ್ಕಳನ್ನ ರಾಜ್ಯದಿಂದ ಬಹಿಷ್ಕಾರ ಮಾಡಿ ಹೊರಗಡೆ ಹಾಕಬೇಕು. ಇನ್ಯಾವ ಟೈಮಲ್ಲೂ ಕನ್ನಡದ ಬಗ್ಗೆ ಆಗಲಿ, ಕರ್ನಾಟಕರ ಬಗ್ಗೆ ಆಗಲಿ, ಕನ್ನಡಿಗರ ಬಗ್ಗೆ ಆಗಲಿ ಯಾರು ಕೂಡ ಇನ್ನೊಂದು ಮಾತಾಡೋಕ್ಕೂ ಹೆದರಬೇಕು. ಹೌದು, ಅದೊಂದು ವಿಷಯ ಸರ್. ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ ಸರ್, ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಸಭ್ಯತೆ ಇರುವಂಥ ಹೆಣ್ಮಕ್ಳುಗಳು ನೋಡಬೇಡಿ. ಯಾರು ಸರಿಯಾಗಿ 9 ತಿಂಗಳು ತನ್ನ ತಾಯಿ ಎದೆಯಲ್ಲಿ ಕುಡಿದಿರ್ತಾನೋ ಅವನು ಇನ್ನೊಬ್ಬ ಸ್ಟಾರ್ಗಳನ್ನು ಹೀಯಾಳವಾಗಿ ತುಚ್ಛವಾಗಿ ನಿಂದಿಸೇ ಮಾತಾಡೋದಿಲ್ಲ ಸರ್. ಇದು ನನ್ನ ಒಪಿನಿಯನ್ ಸರ್. ಆ್ಯಕ್ಚುಲಿ ಇಫ್ ಯು ಡೋಂಟ್ ಮೈಂಡ್, ನಾನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು, ಚೇತು ಚಾನಲ್ ಅಂತ ಇದೆ, ಹೋಗಿ ನೋಡಿ. ಸಮಾಜಕ್ಕೆ ನಾನು ಕೊಡೋಂಥ ಸಂದೇಶಗಳೆಲ್ಲ ಪೂರ್ತಿ ಒಳ್ಳೆಯದೇ ಇರುತ್ತೆ. ಹೇಳಿ ಕಮೆಂಟ್ ಮಾಡೋದು. ಫಾರ್ ಎಕ್ಸಾಂಪಲ್ ದರ್ಶನ್ ಫ್ಯಾನ್ಸ್ ಆಗಿರ್ಬೋದು, ಇವ್ರಿಗೆ ಕಮೆಂಟ್ ಮಾಡೋದು, ಇವ್ರ ಫ್ಯಾನ್ಸ್ ಅವ್ರಿಗೆ ಕಮೆಂಟ್ ಮಾಡುವಂಥದ್ದು, ಫ್ಯಾನ್ಸ್ ಇದರಿಂದ ಸುದ್ದಿ ಆಗ್ತಿದೆ. ಹೌದೌದು, ಖಂಡಿತ ಸರ್, ಅದಂತೂ ಖಂಡಿತ. ಯಾಕೆಂದರೆ ಒಂದು ಫೇಕ್ ಐಡಿನ ಮಾಡ್ಕೊಂಡ್ಬಿಡ್ತಾರೆ, ಯಾರ್ದೋ ಒಂದು
ಹೌದೌದು 15 ಐ ಡಿಗಳ ಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಾರು ಒಬ್ಬ ರಾಯಚೂರು ಹುಡುಗ ಬಂದು ಅಕ್ಕ ತಪ್ಪಾಯ್ತಕ್ಕ ಹಂಗಕ್ಕ ನನ್ನ ಮಕ್ಕಳಿಗೆ ತಂದೆ ತಾಯಿಗೆ ಅನ್ನ ಹಾಕ್ತಾರೋ ಇಲ್ವೋ ಸರ್ ಬ್ರದರ್ ಗೊತ್ತೇ ಇಲ್ಲ ನಿಜವಾಗ್ಲೂ. ಯಾಕೆಂದರೆ ನಾನು ಹೇಳಿದ್ದೇನು ಗೊತ್ತಾ, ಸಿನಿಮಾ ನಟರನ್ನ ಆನಂದಿಸಿ ಆರಾಧಿಸಿ, ಅತಿರೇಕದ ವರ್ತನೆ ಬೇಡ. ಇನ್ನೊಬ್ಬ ಸರ್ ಅದನ್ನೇ ಹೇಳ್ತಿದ್ದೀನಲ್ಲ, ಈಗ ನಾನು ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂದರೆ ನನ್ನ ತಂದೆ ತಾಯಿನೋ ನನ್ನ ಅಕ್ಕ ತಂಗಿನೋ ಎಲ್ಲ ಕುತ್ಕೊಂಡು ನೋಡ್ತಾ ಇರ್ತಾರೆ. ಅವ್ರಿಗೆ ಅವ್ನು ಏನೋ ಒಂದು ಒಳ್ಳೆ ಸಂದೇಶ ಕೊಡ್ತಿದ್ದಾನೆ ಅಂತ ಅನ್ನಬೇಕೇ ಹೊರತು ಇಂಥವ್ರ ಮಗನ ನೋಡು ನಿಮ್ಮ ಮಗ ಹಿಂಗೆ ಕೊಡ್ತಿದ್ದಾನೆ ನಿನ್ನ ಮಗ. ಸರ್ ನಿಜವಾಗ್ಲೂ ಹೇಳ್ತೀನಿ, ಇವತ್ತು 20 ಕಿಡ್ಸ್ ಇದ್ದಾರಲ್ಲ ಸರ್, ಅತಿರೇಕದ ವರ್ತನೆ ಸರ್, ಹುಚ್ಚಭಿಮಾನ ಸರ್, ಹುಚ್ಚಭಿಮಾನ. ಯಾವ ಸಿನಿಮಾ ನಟರು ನೀವು ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡ್ರೆ ಯಾರೂ ಬರೋಲ್ಲ ಸರ್, ಯಾರೂ ಬರೋದಿಲ್ಲ. ಸಿನಿಮಾ ನಟಿಗೆ ಈಗ ರಮ್ಯಾ ಅವ್ರಿಗೆ ಅವೇಳನವಾಗಿ ಪೋಸ್ಟ್ ಮಾಡಿದ್ರು, ಒಳಗಡೆ ಇದ್ದಾರೆ ಸರ್, ಯಾವ ನಟರು ಬಂದು ಬಿಡಿಸ್ತಿಲ್ಲ ಸರ್. ನಾನು ಹೇಳೋದು ಆನಂದಿಸಿ ಆರಾಧಿಸಿ, ಅಭಿಮಾನ ಇರಲಿ, ಹುಚ್ಚಭಿಮಾನ ಬೇಡ. ಥ್ಯಾಂಕ್ ಯು ಆಲ್. ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಅದಾದಮೇಲೂ ಕೂಡ ಅವ್ರು ಹೇಳ್ತಾರೆ, ಅವ್ರು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ರಾಬರ್ಟ್ ಮೂವಿನ ಇತ್ತೀಚೆಗೆ ಬಿಡುಗಡೆ ಆದಂಥ ರಾಬರ್ಟ್ ಮೂವಿನ ನಾನು ಕೂತ್ಕೊಂಡು ನೋಡಿದ್ದೀನಿ, ಆ ಥರ ಇದ್ದರೆ ನಾನು ಯಾಕೆ ಇದು ಮಾಡ್ತಿದ್ದೆ ಅಂತೇಳಿ. ಬಟ್ ನಾನು ನಿಜವಾದ ಅಭಿಮಾನಿಗಳಲ್ಲಿ ಸರ್ ಫ್ಯಾನ್ಸ್ಗಳ ಮಧ್ಯೆ ಖಂಡಿತ ಇಲ್ಲ ಸರ್. ನಾನು ಅವ್ರು ಮಾತಾಡೋಂಥ ಮಾತುಗಳಾಗಿರ್ಬೋದು, ಈಗ ನಾನು ಸುದೀಪ್ ಸರ್ ಫ್ಯಾನು, ಅವರು ಕನ್ನಡ ಇಂಡಸ್ಟ್ರಿಯ ಅಪ್ಪಟ ಅಭಿಮಾನಿ. ನಾನು ಕನ್ನಡ ಸಿನಿಮಾವನ್ನು ಬೆಳೆಸಬೇಕು ಅನ್ನೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ ಇದೆ. ಮತ್ತು ಇನ್ನೊಂದೇನಂತಂದರೆ, ಹೊರ ರಾಜ್ಯದಿಂದ ನೋಡ್ಬೋದು ನೀವು, ಕಾಲಿವುಡು, ಬಾಲಿವುಡು, ಟಾಲಿವುಡ್ಗಳಲ್ಲಿ ಹೆಸರುಗಳನ್ನ ಮಾಡ್ತಿದ್ದಾರೆ. ಬಟ್ ಇಲ್ಲೇನಾಗ್ತಿದೆ, ಸ್ಟಾರ್ ವಾರ್ಗಳು ನಡೀತಾ ಇದೆ. ದಯವಿಟ್ಟು ನಾನು ಪ್ರತಿಯೊಬ್ಬರು ಕೇಳೋದಿಂದೇನೆ, ಯಾರೂ ಹೀಯಾಳಿಸ್ಬೇಡಿ, ಯಾರೂ ಹೀಯಾಳಿಸ್ಬೇಡಿ. ನೀವು ಕನ್ನಡ ಸಿನಿಮಾವನ್ನು ನೋಡಿ ಅಂತ ಹೇಳಿ. ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂದರೆ ಜನಗಳು ನೋಡೋರು 4 ಜನ ತಿಳ್ಕೊಬೇಕು. ಈಗ ನೋಡಿ, ಅವಾಗಲೇ ಹೇಳ್ದನಲ್ಲ, ಯಾರೋ ಒಬ್ಬ ಹೇಳ್ದ ನನ್ನ ಅಪ್ಪ ಅಮ್ಮಂಗೆ ಸತ್ತೋಗಿದ್ರು ಕೂಡ ಅಷ್ಟು ಬೇಜಾರಾಗ್ತಿಲ್ಲ, ಅದನ್ನ ನೋಡ್ಕೊಂಡು ಇನ್ನೊಬ್ಬ ಏನೋ ಮಾತಾಡ್ತಾನೆ. ದಯವಿಟ್ಟು ಅದು ಬೇಡ, ಪ್ರತಿಯೊಬ್ಬರು ಕೇಳ್ಕೊಳ್ಳೋದು ಅಷ್ಟೇ. ಥ್ಯಾಂಕ್ ಯು ಆಲ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.